ಬಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮತ್ತೆ ಆಗಿದೆ ಒಂದು ಅನಾಹುತ. ಹೌದು ಏನೋ ಒಂದು ದೊಡ್ಡದಾಗೋಗ್ಬಿಟ್ಟಿದೆ, ಸ್ಟ್ಯಾಂಪೆಂಡ್ ಕೇಸ್ ಥರ ಆಗೋಗ್ಬಿಟ್ಟಿದೆ ಅಂತ ಹೇಳ್ತಾರೆ ನಾನು. ಬಟ್ ಆದರೂ ಅದಕ್ಕಿಂತ ಏನು ಕಮ್ಮಿ ಅಲ್ಲ ಇದು. ಸೊ ಆ ಥರ ಒಂದು ಇನ್ಸಿಡೆಂಟ್ ಆಗಿದೆ. ಬಟ್ ಮ್ಯಾಚ್ಗಿಂತ ಮುಂಚೆ ಆಗಿದೆ. ಮ್ಯಾಚ್ ಟೈಮಲ್ಲಿ ಆಗಿಲ್ಲ ಪುಣ್ಯಕ್ಕೆ. ಮ್ಯಾಚ್ ಟೈಮಲ್ಲಿ ಆಗಿತ್ತು ಅಂದರೆ ಇದ್ರ ರಿಲೇಟೆಡು ಯಾವ ಥರ IPL ಅವರು ಆ್ಯಕ್ಷನ್ ತೊಗೊತಿದ್ರು ಅನ್ನೋ ಥರ ನನಗಂತೂ ಗೊತ್ತಿಲ್ಲ. RCB ವರ್ಸಸ್ GT ಮ್ಯಾಚ್ ಬಗ್ಗೆ ಮಾತಾಡ್ತಿದ್ದೀನಿ ನಾನು. 24ನೇ ತಾರೀಕು RCB GT ಮೇಲೆ ಆಡುತ್ತಲ್ಲ. ಸೊ ಈ ಮ್ಯಾಚಲ್ಲಿ ಆಗಿರುವಂಥ ಸೀನ್ ಇದು. 250 CCTV ಕ್ಯಾಮ್ರಾಗಳನ್ನ ಶಟ್ ಡೌನ್ ಮಾಡಲಾಗಿತ್ತು, ಕಟ್ ಮಾಡಲಾಗಿತ್ತು. CCTV ಕನೆಕ್ಷನ್ನೇ ಬ್ರೇಕ್ ಡೌನ್ ಮಾಡಲಾಗಿತ್ತು ಮ್ಯಾಚ್ಗಿನ ಮುಂಚೆ. ಮ್ಯಾಚ್ನ ಬೆಳಗ್ಗೆ ಈ ಒಂದು ಪ್ರಾಬ್ಲಮ್, ಮಧ್ಯಾಹ್ನ ಕೂಡ ಈ ಒಂದು ಪ್ರಾಬ್ಲಮ್ಮು ಫೇಸ್ ಮಾಡ್ತಿದ್ರಂತೆ. ಬಟ್ ಆಲ್ ಆಫ್ ಎ ಸಡನ್ ಎಲ್ಲ ಗೊತ್ತಾಗ್ತಾ ಇದ್ದಂಗೆ 250 CCTV ಕ್ಯಾಮ್ರಾನ ಕಟ್ ಆಫ್ ಮಾಡಿದ್ರಂತೆ. ಸೊ ನಮ್ಗೇನಾದ್ರು ಆಯಿತು ಅಂತ ಅಂದಾಗ ಗೊತ್ತಾಗದೆ CCTV ಕ್ಯಾಮ್ರಾಗಳಿಂದ. RCB ಯಾವ ಥರ ಮಾಡಿದೆ ಅಂತಂದರೆ, RCBನೇ ಹೇಳಿದೆ 350ಕ್ಕಿಂತ ಜಾಸ್ತಿ CCTV ಕ್ಯಾಮ್ರಾಗಳನ್ನ ನಾವು ಇನ್ಸ್ಟಾಲ್ ಮಾಡಿಸ್ತಾ ಇದ್ದೀವಿ ಸೆಕ್ಯೂರಿಟಿ ರೀಸನ್ಸ್ಗೋಸ್ಕರ ಅಂತ. ಸೊ RCB ಅವರು ಇನ್ಸ್ಟಾಲ್ ಮಾಡಿಸಿದಂಥ ಕ್ಯಾಮ್ರಾಗಳದ್ದು CCTV ಕನೆಕ್ಷನ್ಗಳನ್ನೇ, ಆ ಫೈಬರ್ಗಳನ್ನೇ, ಜೊತೆಗೆ ಆ ಸರ್ವರ್ ರೂಮ್ಗೆ ಎಂಟ್ರಿ ಕೊಟ್ಬಿಟ್ಟು ಈ ಥರ ಎಲ್ಲ ಮಾಡೋಂಥದ್ದೆಲ್ಲ ಕನೆಕ್ಷನ್ ಎಲ್ಲ ಒಂಥರ ಕಟ್ ಮಾಡೋವಂಥದ್ದಿದೆಯಲ್ಲ, ಆಪ್ಟಿಕ್ಸ್ನೆಲ್ಲ ಕಟ್ ಮಾಡೋದಿದೆ ಅಂತೆಲ್ಲ. ಸೊ ಇದನ್ನು ಮಾಡಿರೋವಂಥದ್ದು ಯಾರೋ ಅಲ್ಲ, ಈಚೆ ಕಡೆ ಇರುವಂಥ ಯಾರು ಹೋಗ್ಬಿಟ್ಟು ಮಾಡಿಲ್ಲ, ಅವರವರನ್ನೇ ಮಾಡ್ಕೊಂಡಿದ್ದಾರಂತೆ. ಏನಾದ್ರು ಇನ್ಸಿಡೆಂಟ್ ಆಯಿತು ಅಂತ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಗೊತ್ತಾಗದೆ ನಮಗೆ CCTVಯಿಂದ, ಬೇರೆ ಏನೂ ಎಂತರಿಂದನೂ ಗೊತ್ತಾಗೋದಿಲ್ಲ. ಆಧಾರನೇ CCTVನೇ ಒಂಥರ ಮೇನ್ ಪಿಲ್ಲರು ಸೆಕ್ಯೂರಿಟಿ ಅಂತ ಬಂದಾಗ. ಆ್ಯಂಡ್ RCBನೂ ಕೂಡ ಅದನ್ನೇ ಹೇಳಿತ್ತು, KCA ಕೂಡ ಅದನ್ನೇ ಹೇಳಿದರು, ಸಿಕ್ಕಾಪಟ್ಟೆ CCTVಗಳನ್ನ ಇನ್ಸ್ಟಾಲ್ ಮಾಡ್ತಾಯಿದ್ದೀವಿ ಸೆಕ್ಯೂರಿಟಿ ರೀಸನ್ಗೋಸ್ಕರ, ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತಿದ್ದೀವಿ ಅಂತ ಹೇಳ್ತು ಅಂದರೆ ಇವರವರೇ ಕಟ್ ಮಾಡ್ಕೊಂತವ್ರಲ್ಲ ಅವರು. ಅಲ್ಲ, ಇದನ್ನು ಮ್ಯಾನೇಜ್ ಮಾಡ್ತಿರೋದು IVS ಡಿಜಿಟಲ್ ಸೊಲ್ಯೂಷನ್ ಅಂತ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ KCA ಅವ್ರು ಇಟ್ಕೊಂಡಿರುವಂಥವ್ರು ಮ್ಯಾನೇಜ್ ಮಾಡೋದಕ್ಕೆ. ಸೊ ಇವ್ರನ್ನ ಈ ಎಂಟೈರ್ CCTV ಕ್ಯಾಮ್ರಾಗಳೇನಿದ್ದಾವೆ ಅಷ್ಟೊಂದು CCTV ಕ್ಯಾಮ್ರಾನ ಮೇಂಟೈನ್ ಮಾಡ್ತಿರೋದೇ ಇವರು IVS ಅವರು. ಅವರೇ ಕಟ್ ಮಾಡೋದಿದೆಯಲ್ಲ ಹೋಗ್ಬಿಟ್ಟು. ಸೊ ಇದು ಆಗಿರೋದು ಇನ್ಸಿಡೆಂಟು GT ಮ್ಯಾಚ್, RCB ವರ್ಸಸ್ GT ಮ್ಯಾಚ್ಗಿನ ಮುಂಚೆ. ಸೊ ಏನಾಗಿದೆ ಅಂತಂದರೆ, ಮಂಜುನಾಥ್ ಅಂತ ಒಬ್ಬರು, ಅಂದರೆ ಇವರ ಎಂಪ್ಲಾಯಿನೇ, KCAಯಲ್ಲಿ ಇನ್ವಾಲ್ವ್ ಆಗಿರುವಂಥ ಎಂಪ್ಲಾಯಿನೇ, IVS ಡಿಜಿಟಲ್ ಸೊಲ್ಯೂಷನಲ್ಲಿ ವರ್ಕ್ ಮಾಡ್ತಿರುವಂಥ ಎಂಪ್ಲಾಯಿ ಮಂಜುನಾಥ್ ಜೊತೆ ಅಕ್ಯೂಸ್ಡ್ ಏನಿದ್ದಾರೆ. ಮಂಜುನಾಥ್ ಜೊತೆಗೆ ಇನ್ನೊಬ್ಬರು ಅಬ್ದುಲ್ ಕಲಾಂ ಅಂತ. ಸೊ ಇಬ್ಬರು, ಆ ಅಬ್ದುಲ್ ಕಲಾಂ ಅಲ್ಲ, ಇವರೊಬ್ಬರು ಹೊಸ ಅಬ್ದುಲು. ಸೊ ಈ ಇಬ್ಬರು ಸೇರಿಕೊಂಡು ಹೋಗ್ಬಿಟ್ಟು ಅದೇನೋ ಡಿಆಕ್ಟಿವೇಟೆಡ್ ಕಾರ್ಡ್ನ ಯೂಸ್ ಮಾಡಿಬಿಟ್ಟು ಸೆಕ್ಯೂರಿಟಿನ ಬ್ರೀಚ್ ಮಾಡಿಬಿಟ್ಟು ಹೋಗ್ಬಿಟ್ಟು ಎಲ್ಲ ಆಪ್ಟಿಕಲ್ ಫೈಬರ್ಸ್ ಎಲ್ಲ ಏನಿರುತ್ತೋ ಅದೆಲ್ಲ ಕಟ್ ಮಾಡಿ ಹಾಕ್ಬಿಟ್ಟಿದ್ರಂತೆ. ಅಂದರೆ ಕನೆಕ್ಷನ್ನ ಡಿಸ್ಮಿಸ್ ಮಾಡಿಬಿಟ್ಟಿದ್ದಾರೆ 250 ಕ್ಯಾಮ್ರಾದು. ಸೊ ಸಿಂಪಲಾಗಿ 250 ಕ್ಯಾಮ್ರಾ ಅಂತಂದರೆ ಆಲ್ಮೋಸ್ಟ್ ಕಂಪ್ಲೀಟ್ ಸ್ಟೇಡಿಯಮ್ನೇ ಕ್ಯಾಮ್ರಾಗಳನ್ನೆಲ್ಲ, CCTV ಕ್ಯಾಮ್ರಾಗಳೆಲ್ಲ ಕಟ್ ಮಾಡ್ದಂಗೆ ಮ್ಯಾಚ್ಗಿನ ಮುಂಚೆ ಕಟ್ ಮಾಡ್ತಾ ಇದ್ದಾರೆ ಅಂತಂದರೆ, ಸೊ ಇಟ್ಸ್ ಎ ಸೀರಿಯಸ್ ಬ್ರೀಚ್. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನಲ್ಲಿ FIR ಕೂಡ ದಾಖಲಾಗಿದೆ. KCA ಅವರು ಹಾಕೊಂಡು ಕೊಟ್ಟಿದ್ದಾರೆ, ಈ ನನ್ನ ಮಕ್ಕಳು ಮಾಡಿದ್ದಾರೆ ಹಿಂಗೆ, ತೊಗೊಂಡೋಗ್ರಿ ಅವ್ರಿಗೆ ಅಂತ ಹಾಕೊಂಡು ಕೊಟ್ಟಿದ್ದಾರೆ. ಬಟ್ ಅವ್ರು ಕೊಟ್ಟಿರುವಂಥ ರೀಸನ್ ಏನು ಅಂತಂದರೆ, ಇವ್ರಿಗೆ ಸ್ಯಾಲ್ರಿ ಕೊಟ್ಟಿರಲ್ವಂತೆ, ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಕೊಟ್ಟಿರಲ್ವಂತ. ಅದಕ್ಕೋಸ್ಕರ ಫ್ರಸ್ಟ್ರೇಟ್ ಆಗಿಬಿಟ್ಟು ಫೈನಾನ್ಷಿಯಲ್ ರೀಸನ್ಸಿಂದ ಈ ಥರ ಹೋಗ್ಬಿಟ್ಟು ಸೆಕ್ಯೂರಿಟಿ ರೂಮ್ಗೆ ರುಗ್ಬಿಟ್ಟು ಈ ಥರ ಕಟ್ ಮಾಡಿದ್ದಾರೆ. ಅಂದರೆ ಅದೇನು ಈಸಿ ಅಲ್ಲ, ಹೋಗ್ಬಿಟ್ಟು ಎಲ್ಲರಿಗೂ ಆ್ಯಕ್ಸೆಸ್ ಇರುತ್ತೆ ಅನ್ನೋದಕ್ಕೆ. ಸೊ ಆ್ಯಕ್ಸೆಸ್ ಇರೋವಂಥವ್ರೆ ಹೋಗ್ಬಿಟ್ಟು ಕಟ್ ಮಾಡೋದಿದೆಯಲ್ಲ ಹೋಗ್ಬಿಟ್ಟಲ್ಲಿ. ಸೊ ಇವ್ರಾಗಿ ಹೋಗ್ಬಿಟ್ಟು ಕಟ್ ಮಾಡಿದ್ದಾರೆ. ಏನಕ್ಕೆ ಅಂದರೆ ಸಂಬಳ ಕೊಟ್ಟಿಲ್ಲ ಅನ್ನೋ ರೀಸನಿಂದ ಅಂತ. ಸೊ ಇದಕ್ಕೆ ಯಾರು ರೆಸ್ಪಾನ್ಸಿಬಲ್? ಇದಕ್ಕೇನು KCA ರೆಸ್ಪಾನ್ಸಿಬಲಾ, ಅಥವಾ ಈ ಡಿಜಿಟಲ್ ಸೊಲ್ಯೂಷನ್ ಅಂತ ಒಂದು ಕಂಪ್ನಿ ಇದೆಯಲ್ಲ ಅವ್ರು ರೆಸ್ಪಾನ್ಸಿಬಲಾ, ಅಥವಾ ಎಲ್ಲರೂ ಸೇರ್ಕೊಂಡು ರೆಸ್ಪಾನ್ಸಿಬಲ್? RCBನೂ ಸೇರ್ಕೊಂಡು ರೆಸ್ಪಾನ್ಸಿಬಲ್ ಇದಕ್ಕೆ? ಹೌದು, ಏನಾದ್ರು ಒಂದು ಇನ್ಸಿಡೆಂಟ್ ಆಗಿತ್ತು ಅಂತಂದರೆ, ಅಥವಾ ಯಾರು ಬ್ಯಾಕ್ ಎಂಡಲ್ಲಿ ಇದನ್ನು ಮಾಡಿಸಿರ್ಬೋದಾ? ಸೊ ಸಾಕಷ್ಟು ತಲೆಗೆ ಬರುತ್ತೆ. ಪೊಲೀಸರು ಇನ್ವೆಸ್ಟಿಗೇಷನ್ನ ಕೈ ಎತ್ಕೊಂಡಿದ್ದಾರೆ. ಏನಕ್ಕೆ ಮ್ಯಾಚ್ಗಿನ ಮುಂಚೆ ಈ ಕನೆಕ್ಷನ್ಸ್ ಎಲ್ಲ CCTV ಕನೆಕ್ಷನ್ಸ್ಗಳನ್ನ, ಹೌದು ಹತ್ರ ಕಳ್ತನ ಮಾಡ್ದಂಗಿದು, ದರೋಡೆ ಮಾಡ್ದಂಗಿದು ಮ್ಯಾಚ್ಗಿನ ಮುಂಚೆ ಮಾಡ್ತಾ ಇದ್ದಾರೆ ಅಂತಂದರೆ ಏನಕ್ಕೆ ಕಟ್ ಮಾಡಿದ್ರಿ CCTVನ ಅನ್ನೋದು ಖಂಡಿತ ಬಂದೇ ಬರುತ್ತೆ. ಸೊ ಇನ್ವೆಸ್ಟಿಗೇಷನು ಚಾಲ್ತಿಯಲ್ಲಿದೆ, ನೋಡೋಣ ಅದು ಏನು ರೀಸನ್ನಿಂದ. ಇದೊಂಥರ ಸಿಲ್ಲಿ ರೀಸನ್ ಅಂತ ಅನಿಸುತ್ತೆ ಖಂಡಿತ. ಸ್ಯಾಲ್ರಿ ಕೊಟ್ಟಿಲ್ಲ ಅಂತ ಹೋಗ್ಬಿಟ್ಟು ಕನೆಕ್ಷನ್ನ ಕಟ್ ಮಾಡೋದಿದೆಯಲ್ಲ, CCTV ಕಂಪ್ಲೀಟ್ ಸ್ಟೇಡಿಯಮ್ದು ಕನೆಕ್ಷನ್ನ ಕಟ್ ಮಾಡೋದು, ಇದು ಯಾಕೋ ಅದು ವ್ಯಾಲಿಡ್ ರೀಸನ್ ಥರ ಅನ್ಸೋದಿಲ್ಲ. ಜಸ್ಟ್ ಸಂಬಳ ಕೊಟ್ಟಿಲ್ಲ ಅನ್ನೋ ಮಾತ್ರಕ್ಕೆ ಇವರು KCA ಫುಲ್ ಕಂಪ್ಲೀಟ್ ಸ್ಟೇಡಿಯಮ್ನು ಇವರು CCTV ಕಟ್ ಮಾಡೋವಂಥದ್ದು. ಇವರು ಆ್ಯಕ್ಷನ್ ತೊಗೊಬೇಕಾದ್ರೆ ಸಂಬಳ ಕೊಟ್ಟಿಲ್ಲ ಅಂತಂದರೆ ಆ ಸೊಲ್ಯೂಷನ್ಸ್ ಇದೆಯಲ್ಲ ಆ ಕಂಪ್ನಿಗೆ ತೊಗೊಂಡೋಗಿ ಕಲ್ಲು ಹೊಡಿಬೇಕು. ಕೊಟ್ಟಿಲ್ಲ ಅಂದಾಗ ಸ್ಟೇಡಿಯಮ್ದು ಕನೆಕ್ಷನ್ಸ್ ಎಲ್ಲ ಇವರು ಇದು ಮಾಡೋದು, ಜನಗಳಿಗೆ ತೊಂದರೆ ಮಾಡೋದಿದೆಯಲ್ಲ. ಆ್ಯಂಡ್ ಎಂಥ ಕೇಸ್ಗಳಾಗಿರೋದು ನಮ್ಮ RCB ಅಗೇನ್ಸ್ಟು, ಚಿನ್ನಸ್ವಾಮಿ ಸ್ಟೇಡಿಯಂ ಅಗೇನ್ಸ್ಟು. ಏನೇನೋ ಮಾಡ್ಕೊಂಡು ನಾವು ಬಂದಿದ್ದೀವಿ ಇಲ್ಲಿ ಮ್ಯಾಚ್ನ ಆಡೋದಕ್ಕೆ ಅಂತ. ಒಂದು ವರ್ಷದಿಂದ ಎಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿಬಿಟ್ಟು ಇವ್ರು ನೋಡ್ರೆ ಹಿಂಗೆ ಮಾಡ್ತಾರೆ ಅಂತಂದರೆ, ಅದು ಇನ್ವಾಲ್ವ್ ಆಗಿರೋರೇ, ಒಳಗಡೆ ಇರೋರು ಹಿಂಗೆ ಮಾಡ್ತಾರೆ, ಈಚೆಗಡೆ ಅವ್ರು ಯಾರೂ ಅಲ್ಲ, ಒಳಗಡೆ ಇರೋರನ್ನೇ ಹಿಂಗೆ ಮಾಡ್ತಾರೆ ಅಂತಂದರೆ ಸ್ಟೋರಿ ಬಾರ್ದು RCB ಫ್ಯಾನ್ಸ್ಗಳಿಗೆ. ಸೊ ನೋಡೋಣ, ಈ ಕೇಸ್ನ ಇನ್ವೆಸ್ಟಿಗೇಷನ್ಗೆ ತೊಗೊಂಡಿದ್ದಾರೆ, ಏನು ಅಲ್ಟಿಮೇಟ್ ರಿಸಲ್ಟ್ ಬರುತ್ತೆ ಅಂತ ಇದರಿಂದ ಈಚೆಗಡೆ.
ಇವ್ರು ಹೇಳಿರೋದು ರೀಸನ್ಗೂ ಸಂಬಳ ಕೊಟ್ಟಿಲ್ಲ ರೀಸನ್ ಹೇಳಿದ್ದಾರೆ. ಬಟ್ ಒಳಗಡೆ ಏನಾದ್ರು ಬಲವಾದ ಕಾರಣ ಇತ್ತು ಅಂದರೆ ಮ್ಯಾಚ್ಗಿನ ಮುಂಚೆನೇ ಮಾಡಬೇಕಿತ್ತ ಅವರು. ಬೇರೆ ಯಾವ್ದಾದ್ರು ಟೈಮಲ್ಲಿ ಮಾಡ್ಬೋದಿತ್ತಲ್ಲ, ಮ್ಯಾಚ್ಗಿನ ಮುಂಚೆನೇ ಮಾಡಬೇಕಾಗಿತ್ತಾ CCTV ಕಟ್ ಮಾಡೋದು. RCBಗಂತೂ ಒಂದೊಂದು ಪ್ರಾಬ್ಲಮ್ ಅಲ್ಲ, ಎಲ್ಲ ಕಡೆಯಿಂದನೂ ಕೂಡ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ. ಗೌರ್ಮೆಂಟ್ ಅವರು ಪ್ರಾಬ್ಲಮ್ ಕೊಟ್ಟರು, ಈ ಕಡೆ CCTV ಅವರಿಂದನೂ ಕೂಡ ಪ್ರಾಬ್ಲಮ್ಮು ಅಂತಂದರೆ, ಒಂದು ಮೇಂಟೈನ್ ಮಾಡುವಂಥ ಒಂದು ಕಂಪ್ನಿಯಿಂದನೂ ಕೂಡ ಪ್ರಾಬ್ಲಮ್ ಅಂತಂದರೆ ಹೆಂಗೆ ತಡ್ಕೊಬೇಕು ನಮ್ಮ RCB ಇದನ್ನೆಲ್ಲ.